ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಭಾಗ್ಯ ಎಸ್ ನಿಡುಗ. ಇವತ್ತಿನ ತರಗತಿಯನ್ನ ಆರಂಭಿಸುವ ಮೊದಲು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ. ಈ ತರಗತಿಯನ್ನ ಒಂದು ಸ್ಲೋಗಾನ್ ಮೂಲಕ ಆರಂಭಿಸೋಣ. ನೀರು ಕುಡಿಯುವ ಮೊದಲು ಬಾಯಾರಿಕೆಯನ್ನ ಅನುಭವಿಸಬೇಕು. ಹಣವನ್ನ ಪಡೆಯುವ ಮೊದಲು ಬಡತನವನ್ನ ಅನುಭವಿಸಬೇಕು. ನಿದ್ರೆಯನ್ನ ಆನಂದಿಸುವ ಮೊದಲು ಆಯಾಸದ ನೋವನ್ನ ಅನುಭವಿಸಲೇಬೇಕು. ಯಾವುದೇ ಪ್ರಪಂಚದ ಸಂತೋಷವನ್ನ ಪಡೆಯುವ ಮೊದಲು ದುಃಖವನ್ನ ಅನುಭವಿಸಲೇಬೇಕು. ಇದು ಸೃಷ್ಟಿಯ ನಿಯಮ. ಎಷ್ಟು ಅದ್ಭುತವಾದ ಸಾಲುಗಳಲ್ಲವೇ ಸ್ನೇಹಿತರೆ? ಈ ಸಾಲುಗಳ ಮಹತ್ವವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನು ಸಾಗಿಸಿ ಅಂತ ಹೇಳ್ತಾ, ಹಿಂದಿನ ತರಗತಿಯಲ್ಲಿ ಕಾವೇರಿ ನದಿಯ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಕಾವೇರಿ ನದಿಯ ಎಡದಂಡೆಯ ಉಪನದಿಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಕಾವೇರಿ ನದಿಯು ಅನೇಕ ಉಪನದಿಗಳನ್ನು ಹೊಂದಿದೆ. ಮೊದಲಿಗೆ ಹೇಮಾವತಿ ನದಿ. ಹೇಮಾವತಿ ನದಿಯ ಉಗಮ ಸ್ಥಾನ ಯಾವುದು? ಆಪ್ಷನ್ ಎ ಜಾವಳಿ, ಆಪ್ಷನ್ ಬಿ ಗಂಗಾ ಮೂಲ, ಆಪ್ಷನ್ ಸಿ ಯಾವುದೂ ಅಲ್ಲ, ಆಪ್ಷನ್ ಡಿ ಅಮರಕಂಟಕ. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ. ಹೇಮಾವತಿ ನದಿ ಇದು ಕಾವೇರಿ ನದಿಯ ಒಂದು ಉಪನದಿಯಾಗಿದೆ. ಇದರ ಒಂದು ಉಗಮ ಸ್ಥಾನ ಯಾವುದಿರ್ಬೋದು? ಸರಿಯಾದ ಉತ್ತರ ಗೆಸ್ ಮಾಡಿ. ಸರಿಯಾದ ಉತ್ತರ ಜಾವಳಿ. ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನ ದುರ್ಗದ ಬಳಿ ಜಾವಳಿ ಎಂಬ ಒಂದು ಸ್ಥಳದಲ್ಲಿ ಈ ಹೇಮಾವತಿ ನದಿಯು ಉಗಮ ಹೊಂದುತ್ತದೆ. ಮುಂದಿನ ಪ್ರಶ್ನೆ, ಹೇಮಾವತಿ ನದಿಯ ಉಪನದಿ ಯಾವುದು? ಆಪ್ಷನ್ ಎ ಭೀಮಾ ನದಿ, ಆಪ್ಷನ್ ಬಿ ಯಾವುದೂ ಅಲ್ಲ, ಆಪ್ಷನ್ ಸಿ ವೃಷಭಾವತಿ ನದಿ, ಆಪ್ಷನ್ ಡಿ ಯಗಚಿ ನದಿ. ಹೇಳಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ. ಹೇಮಾವತಿ ನದಿಯ ಉಪನದಿ ಸರಿಯಾದ ಉತ್ತರ ಯಗಚಿ ನದಿ. ಮುಂದಿನ ಪ್ರಶ್ನೆ, ಹೇಮಾವತಿ ಮತ್ತು ಯಗಚಿ ನದಿ ಯಾವ ಸ್ಥಳದ ಬಳಿ ಸಂಗಮ ಹೊಂದುತ್ತವೆ? ಆಪ್ಷನ್ ಎ ಜಾವಳಿ, ಆಪ್ಷನ್ ಬಿ ಯಾವುದೂ ಅಲ್ಲ, ಆಪ್ಷನ್ ಸಿ ಕೂಡಲಿ, ಆಪ್ಷನ್ ಡಿ ಗೋರೂರು. ಹೇಳಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ? ಹೇಮಾವತಿ ಮತ್ತು ಯಗಚಿ ನದಿ ಯಾವ ಸ್ಥಳದ ಬಳಿ ಸಂಗಮ ಹೊಂದುತ್ತೆ? ಸರಿಯಾದ ಉತ್ತರ ಗೋರೂರು. ಹಾಸನದ ಗೋರೂರು ಎಂಬ ಒಂದು ಸ್ಥಳದಲ್ಲಿ ಈ ಎರಡು ನದಿಗಳು ಸಂಗಮ ಹೊಂದುತ್ತವೆ. ಮುಂದಿನ ಪ್ರಶ್ನೆ, ಯಗಚಿ ನದಿಯ ಉಗಮ ಸ್ಥಾನ ಯಾವುದು? ಆಪ್ಷನ್ ಎ ಯಾವುದೂ ಅಲ್ಲ, ಆಪ್ಷನ್ ಬಿ ಮಹಾಬಲೇಶ್ವರ, ಆಪ್ಷನ್ ಸಿ ಅಮರಕಂಟಕ, ಆಪ್ಷನ್ ಡಿ ಬಾಬಾ ಬುಡನ್. ಹೇಳಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ. ಯಗಚಿ ನದಿ ಇದು ಹೇಮಾವತಿ ನದಿಯ ಒಂದು ಉಪನದಿ. ಹೇಮಾವತಿ ಕಾವೇರಿ ನದಿಯ ಉಪನದಿ. ಹೇಳಿ ನೋಡೋಣ ಸ್ನೇಹಿತರೆ, ಯಗಚಿ ನದಿಯ ಉಗಮ ಸ್ಥಾನ ಯಾವುದಿರ್ಬೋದು? ಸರಿಯಾದ ಉತ್ತರ ಬಾಬಾ ಬುಡನ್. ಹಾಗೆ ಮಹಾಬಲೇಶ್ವರ ಕೃಷ್ಣಾ ನದಿಯ ಒಂದು ಉಗಮ ಸ್ಥಾನ. ಹಾಗೆ ಅಮರಕಂಟಕ ನರ್ಮದಾ ನದಿಯ ಒಂದು ಉಗಮ ಸ್ಥಾನವಾಗಿದೆ. ಮುಂದಿನ ಪ್ರಶ್ನೆ, ಗೋರೂರು ಜಲಾಶಯವನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಆಪ್ಷನ್ ಎ ಶರಾವತಿ ನದಿ, ಆಪ್ಷನ್ ಬಿ ತುಂಗಾ ನದಿ, ಆಪ್ಷನ್ ಸಿ ಭೀಮಾ ನದಿ, ಆಪ್ಷನ್ ಡಿ ಹೇಮಾವತಿ ನದಿ. ಗೆಸ್ ಮಾಡಿ ಸ್ನೇಹಿತರೆ, ಯಾವುದಿರ್ಬೋದು? ಗೋರೂರು ಜಲಾಶಯವನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಹೇಮಾವತಿ ನದಿ. ಯಗಚಿ ಮತ್ತು ಹೇಮಾವತಿ ನದಿಗಳು ಸಂಧಿಸುವ ಸ್ಥಳದಲ್ಲಿ ಗೋರೂರು ಜಲಾಶಯವನ್ನ ಹಾಸನದ ಬಳಿ ಕಟ್ಟಲಾಗಿದೆ. ಹಾಗೆ ಆಪ್ಷನ್ಗಳ ಬಗ್ಗೆ ನೋಡೋದಾದ್ರೆ, ಶರಾವತಿ ನದಿಗೆ ಲಿಂಗನಮಕ್ಕಿ ಡ್ಯಾಮ್ ಅನ್ನ ಕಟ್ಟಲಾಗಿದೆ. ಹಾಗೆ ತುಂಗಾ ನದಿಗೆ ಗಾಜನೂರು ಬಳಿ ತುಂಗಾ ಡ್ಯಾಮ್ ಅನ್ನ ಕಟ್ಟಲಾಗಿದೆ. ಮುಂದಿನ ಪ್ರಶ್ನೆ, ಹೇಮಾವತಿ ನದಿಯು ಕಾವೇರಿ ನದಿಯನ್ನು ಯಾವ ಸ್ಥಳದಲ್ಲಿ ಸಂಧಿಸುತ್ತದೆ? ಆಪ್ಷನ್ ಎ ಜಾವಳಿ, ಆಪ್ಷನ್ ಬಿ ಯಾವುದೂ ಅಲ್ಲ, ಆಪ್ಷನ್ ಸಿ ಕೂಡಲಿ, ಆಪ್ಷನ್ ಡಿ KRSನ ಹಿನ್ನೀರಿಗೆ. ಹೇಳಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ? ಹೇಮಾವತಿ ನದಿ ಕಾವೇರಿ ನದಿಯನ್ನ ಎಲ್ಲಿ ಸಂಧಿಸುತ್ತದೆ? ಸರಿಯಾದ ಉತ್ತರ KRS ಹಿನ್ನೀರಿಗೆ. ಈ ಹೇಮಾವತಿ ನದಿಯು KRSನ ಹಿನ್ನೀರಿಗೆ ಹೋಗಿ ಕಾವೇರಿ ನದಿಯನ್ನ ಸಂಧಿಸುತ್ತದೆ. ಮುಂದಿನ ಪ್ರಶ್ನೆ, ಶಿಂಷಾ ನದಿಯ ಉಗಮ ಸ್ಥಾನ ಯಾವುದು? ಆಪ್ಷನ್ ಎ ಯಾವುದೂ ಅಲ್ಲ,
ಆಪ್ಷನ್ ಬಿ ಅಂಬುತೀರ್ಥ, ಆಪ್ಷನ್ ಸಿ ಮಹಾಬಲೇಶ್ವರ, ಆಪ್ಷನ್ ಡಿ ದೇವರಾಯನದುರ್ಗ. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ. ಶಿಂಷಾ ನದಿಯ ಉಗಮ ಸ್ಥಾನ. ಸರಿಯಾದ ಉತ್ತರ ದೇವರಾಯನದುರ್ಗ. ಈ ಶಿಂಷಾ ನದಿಯು ತುಮಕೂರಿನ ದೇವರಾಯನದುರ್ಗ ಎಂಬ ಒಂದು ಸ್ಥಳದಲ್ಲಿ ಉಗಮ ಹೊಂದುತ್ತದೆ. ಹಾಗೆ ಅಂಬುತೀರ್ಥ ಶರಾವತಿ ನದಿಯ ಒಂದು ಉಗಮ ಸ್ಥಾನವಾಗಿದೆ. ಹಾಗೆ ಮಹಾಬಲೇಶ್ವರ ಇದು ಕೃಷ್ಣಾ ನದಿಯ ಒಂದು ಉಗಮ ಸ್ಥಾನ. ಮುಂದಿನ ಪ್ರಶ್ನೆ, ಮಾರ್ಕೋನಹಳ್ಳಿ ಡ್ಯಾಮ್ ಅನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಆಪ್ಷನ್ ಎ ಕಾಳಿ ನದಿ, ಆಪ್ಷನ್ ಬಿ ಯಾವುದೂ ಅಲ್ಲ, ಆಪ್ಷನ್ ಸಿ ವೇದಾವತಿ ನದಿ, ಆಪ್ಷನ್ ಡಿ ಶಿಂಷಾ ನದಿ. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಮಾರ್ಕೋನಹಳ್ಳಿ ಡ್ಯಾಮ್ ಯಾವ ನದಿಗೆ ಅಡ್ಡಲಾಗಿ ಕಟ್ಟಿರ್ಬೋದು? ಸರಿಯಾದ ಉತ್ತರ ಶಿಂಷಾ ನದಿ. ತುಮಕೂರಿನ ಕುಣಿಗಲ್ ಬಳಿ ಶಿಂಷಾ ನದಿಗೆ ಅಡ್ಡಲಾಗಿ ಮಾರ್ಕೋನಹಳ್ಳಿ ಡ್ಯಾಮ್ ಅನ್ನ ಕಟ್ಟಲಾಗಿದೆ. ಈ ಮಾರ್ಕೋನಹಳ್ಳಿ ಡ್ಯಾಮ್ಗೆ ಶಿಂಷಾ ಜಲಾಶಯ ಎಂದು ಕೂಡ ಕರೆಯಲಾಗುತ್ತೆ. ಮುಂದಿನ ಪ್ರಶ್ನೆ, ಶಿಂಷಾ ನದಿಯು ಕಾವೇರಿ ನದಿಯನ್ನ ಎಲ್ಲಿ ಸಂಧಿಸುತ್ತದೆ? ಆಪ್ಷನ್ ಎ ಕನಕಪುರ, ಆಪ್ಷನ್ ಬಿ ಯಾವುದೂ ಅಲ್ಲ, ಆಪ್ಷನ್ ಸಿ ಟಿ ನರಸಿಂಹಪುರ, ಆಪ್ಷನ್ ಡಿ ಮಳವಳ್ಳಿ. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಶಿಂಷಾ ನದಿ ಕಾವೇರಿ ನದಿಯನ್ನ ಎಲ್ಲಿ ಸಂಗಮ ಹೊಂದುತ್ತೆ? ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಮಳವಳ್ಳಿ. ಈ ಶಿಂಷಾ ನದಿಯು ಮಂಡ್ಯ ಜಿಲ್ಲೆಯ ಮಳವಳ್ಳಿ ಎಂಬ ಒಂದು ಸ್ಥಳದಲ್ಲಿ ಕಾವೇರಿ ನದಿಯೊಂದಿಗೆ ಸಂಗಮ ಹೊಂದುತ್ತದೆ. ಮುಂದಿನ ಪ್ರಶ್ನೆ, ಅರ್ಕಾವತಿ ನದಿಯ ಉಗಮ ಸ್ಥಾನ ಯಾವುದು? ಆಪ್ಷನ್ ಎ ಯಾವುದೂ ಅಲ್ಲ, ಆಪ್ಷನ್ ಬಿ ಬಲ್ಲಾಳರಾಯನದುರ್ಗ, ಆಪ್ಷನ್ ಸಿ ದೇವರಾಯನದುರ್ಗ, ಆಪ್ಷನ್ ಡಿ ನಂದಿ ಬೆಟ್ಟ. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಗೆಸ್ ಮಾಡಿ ನೋಡೋಣ. ಅರ್ಕಾವತಿ ನದಿಯ ಉಗಮ ಸ್ಥಾನ. ಸರಿಯಾದ ಉತ್ತರ ನಂದಿ ಬೆಟ್ಟ. ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟ ಎಂಬ ಒಂದು ಸ್ಥಳದಲ್ಲಿ ಅರ್ಕಾವತಿ ನದಿಯು ಉಗಮ ಹೊಂದುತ್ತದೆ. ಹಾಗೆ ಬಲ್ಲಾಳರಾಯನದುರ್ಗ ಇದು ನೇತ್ರಾವತಿ ನದಿಯ ಒಂದು ಉಗಮ ಸ್ಥಾನವಾಗಿದೆ. ಹಾಗೆ ದೇವರಾಯನದುರ್ಗ ಇದು ಶಿಂಷಾ ನದಿಯ ಉಗಮ ಸ್ಥಾನ. ಮುಂದಿನ ಪ್ರಶ್ನೆ, ಅರ್ಕಾವತಿ ನದಿಯ ಉಪನದಿ ಯಾವುದು? ಆಪ್ಷನ್ ಎ ಯಾವುದೂ ಅಲ್ಲ, ಆಪ್ಷನ್ ಬಿ ಕಾಳಿ ನದಿ, ಆಪ್ಷನ್ ಸಿ ವೇದಾವತಿ ನದಿ, ಆಪ್ಷನ್ ಡಿ ವೃಷಭಾವತಿ ನದಿ. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಗೆಸ್ ಮಾಡಿ. ಅರ್ಕಾವತಿ ನದಿ ಇದು ಕಾವೇರಿ ನದಿಯ ಉಪನದಿ. ಹಾಗೆ ಅರ್ಕಾವತಿ ನದಿಯ ಉಪನದಿ ಯಾವ್ದಿರ್ಬೋದು? ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ವೃಷಭಾವತಿ ನದಿ. ಈ ವೃಷಭಾವತಿ ನದಿಯು ಅರ್ಕಾವತಿ ನದಿಯ ಒಂದು ಉಪನದಿಯಾಗಿದೆ. ನಾವು ವೃಷಭಾವತಿ ನದಿಯನ್ನ ಬೆಂಗಳೂರಿನ ಸಮೀಪ ಕಾಣಬಹುದಾಗಿದೆ. ಮುಂದಿನ ಪ್ರಶ್ನೆ, ಅರ್ಕಾವತಿ ನದಿಯು ಕಾವೇರಿ ನದಿಯನ್ನ ಯಾವ ಸ್ಥಳದಲ್ಲಿ ಸಂಧಿಸುತ್ತದೆ? ಆಪ್ಷನ್ ಎ ಕೂಡಲಿ, ಆಪ್ಷನ್ ಬಿ ಯಾವುದೂ ಅಲ್ಲ, ಆಪ್ಷನ್ ಸಿ ಕುಣಿಗಲ್, ಆಪ್ಷನ್ ಡಿ ಕನಕಪುರ. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಅರ್ಕಾವತಿ ನದಿ ಕಾವೇರಿ ನದಿಯನ್ನ ಯಾವ ಒಂದು ಸ್ಥಳದಲ್ಲಿ ಸಂಗಮ ಹೊಂದುತ್ತೆ? ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಕನಕಪುರ. ರಾಮನಗರದ ಕನಕಪುರ ಎಂಬ ಒಂದು ಸ್ಥಳದಲ್ಲಿ ಅರ್ಕಾವತಿ ನದಿಯು ಕಾವೇರಿ ನದಿಯನ್ನ ಸಂಧಿಸುತ್ತದೆ. ಮುಂದಿನ ಪ್ರಶ್ನೆ, ಚುಂಚಿ ಜಲಪಾತವು ಯಾವ ನದಿಯಿಂದ ಸೃಷ್ಟಿಯಾಗಿದೆ? ಆಪ್ಷನ್ ಎ ಯಾವುದೂ ಅಲ್ಲ, ಆಪ್ಷನ್ ಬಿ ಅರ್ಕಾವತಿ ನದಿ, ಆಪ್ಷನ್ ಸಿ ಶರಾವತಿ ನದಿ, ಆಪ್ಷನ್ ಡಿ ಕಾಳಿ ನದಿ. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಗೆಸ್ ಮಾಡಿ ನೋಡೋಣ. ಚುಂಚಿ ಜಲಪಾತವು ಯಾವ ನದಿಯಿಂದ ಸೃಷ್ಟಿಯಾಗಿದೆ? ಗೆಸ್ ಮಾಡಿ, ಯಾವ್ದಿರ್ಬೋದು ಸರಿಯಾದ ಉತ್ತರ ಅಂತ ಹೇಳಿ. ಸರಿಯಾದ ಉತ್ತರ ಅರ್ಕಾವತಿ ನದಿ. ಈ ಅರ್ಕಾವತಿ ನದಿಯಿಂದ ಚುಂಚಿ ಜಲಪಾತವು ಸೃಷ್ಟಿಯಾಗಿದೆ. ಈ ಜಲಪಾತವನ್ನ ನಾವು ರಾಮನಗರದಲ್ಲಿ ಕಾಣಬಹುದು. ಹಾಗೆ ಶರಾವತಿ ನದಿಯಿಂದ ಜೋಗ ಜಲಪಾತ ಸೃಷ್ಟಿಯಾಗಿದೆ. ಮುಂದಿನ ಪ್ರಶ್ನೆ, ಸೆರಬಂಗ ನದಿಯು ಯಾವ ರಾಜ್ಯದಲ್ಲಿ ಉಗಮ ಹೊಂದುತ್ತದೆ? ಆಪ್ಷನ್ ಎ ಯಾವುದೂ ಅಲ್ಲ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ತಮಿಳುನಾಡು. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಗೆಸ್ ಮಾಡಿ ನೋಡೋಣ. ಸೆರಬಂಗ ನದಿ ಇದು ಕಾವೇರಿ ನದಿಯ ಒಂದು ಉಪನದಿಯಾಗಿದೆ. ಇದು ಯಾವ ರಾಜ್ಯದಲ್ಲಿ ಉಗಮ ಹೊಂದುತ್ತೆ? ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ.
ಸರಿಯಾದ ಉತ್ತರ ತಮಿಳುನಾಡು. ಈ ಸೆರಬಂಗ ನದಿಯು ತಮಿಳುನಾಡಿನಲ್ಲಿ ಉಗಮ ಹೊಂದುತ್ತದೆ. ಮುಂದಿನ ಪ್ರಶ್ನೆ, ಸೇಲಂ ನಗರವು ಯಾವ ನದಿಯ ದಡದಲ್ಲಿ ಕಾಣಬಹುದು? ಆಪ್ಷನ್ ಎ ಯಾವುದೂ ಅಲ್ಲ, ಆಪ್ಷನ್ ಬಿ ಕಾಳಿ ನದಿ, ಆಪ್ಷನ್ ಸಿ ಶರಾವತಿ ನದಿ, ಆಪ್ಷನ್ ಡಿ ಸೆರಬಂಗ ನದಿ. ಹೇಳಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ? ಸೇಲಂ ನಗರ ಯಾವ ನದಿಯ ದಡದಲ್ಲಿ ಕಾಣಬಹುದು? ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ. ಸರಿಯಾದ ಉತ್ತರ ಸೆರಬಂಗ. ಸೆರಬಂಗ ನದಿಯ ದಡದಲ್ಲಿ ನಾವು ಸೇಲಂ ನಗರವನ್ನ ಕಾಣಬಹುದು. ಮುಂದಿನ ಪ್ರಶ್ನೆ, ಸೆರಬಂಗ ನದಿಯು ಕಾವೇರಿ ನದಿಯನ್ನ ಎಲ್ಲಿ ಸಂಧಿಸುತ್ತದೆ? ಆಪ್ಷನ್ ಎ ಕೂಡಲಿ, ಆಪ್ಷನ್ ಬಿ ಕನಕಪುರ, ಆಪ್ಷನ್ ಸಿ ಯಾವುದೂ ಅಲ್ಲ, ಆಪ್ಷನ್ ಡಿ ತಮಿಳುನಾಡು. ಹೇಳಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ? ಸೆರಬಂಗ ನದಿಯು ಕಾವೇರಿ ನದಿಯನ್ನ ಸಂಧಿಸುವ ಸ್ಥಳ. ಸರಿಯಾದ ಉತ್ತರ ತಮಿಳುನಾಡು. ಈ ಸೆರಬಂಗ ನದಿಯು ತಮಿಳುನಾಡಿನಲ್ಲಿ ಹುಟ್ಟಿ ತಮಿಳುನಾಡಿನಲ್ಲಿಯೇ ಕಾವೇರಿ ನದಿಯನ್ನ ಸಂಧಿಸುತ್ತದೆ. ಮುಂದಿನ ಪ್ರಶ್ನೆ, ಹಾರಂಗಿ ನದಿಯ ಉಗಮ ಸ್ಥಾನ ಯಾವುದು? ಇದು ಕಾವೇರಿ ನದಿಯ ಒಂದು ಬಲದಂಡೆಯ ಉಪನದಿಯಾಗಿದೆ. ಇದರ ಉಗಮ ಸ್ಥಾನ ಯಾವುದಿರ್ಬೋದು ಅಂತ ಹೇಳಿ ನನಗೆ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಸ್ನೇಹಿತರೆ. ಯಾಕಂದರೆ ಮುಂದಿನ ತರಗತಿಯಲ್ಲಿ ಕಾವೇರಿ ನದಿಯ ಬಲದಂಡೆಯ ಉಪನದಿಗಳ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ಆದ್ದರಿಂದ ಇದಕ್ಕೆ ನೀವು ಸರಿಯಾದ ಉತ್ತರವನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ, ಆಯಿತಾ? ಸ್ನೇಹಿತರೆ, ನಾವು ಇವತ್ತಿನ ತರಗತಿಯಲ್ಲಿ ಕಾವೇರಿ ನದಿಯ ಎಡದಂಡೆಯ ಎಲ್ಲ ಉಪನದಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೇವೆ. ಹಾಗೆ ಮುಂದಿನ ತರಗತಿಗಳಲ್ಲಿ ಕಾವೇರಿ ನದಿಯ ಬಲದಂಡೆಯ ಉಪನದಿಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಿಮಗೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಹಾಗೂ ಶೇರ್ ಮತ್ತು ಕಮೆಂಟ್ ಮಾಡುವುದರ ಮೂಲಕ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ.